ಈ 101 ನೆನಪು ಸರಣಿ ಬಹಳ ಎಮೋಷ್ನಲ್ ಆಗಿರುವಂಥದ್ದು. ನೀವೆಲ್ಲ ಇವ್ರನ್ನ ತುಂಬ ಚಿತ್ರಗಳಲ್ಲಿ ನೋಡಿದ್ದೀರ. ಅದು ನಮ್ಮ ವಿಷ್ಣುದಾದ ಜೊತೆ ಹಲೋ ಡ್ಯಾಡಿಯಲ್ಲಿ ಇರ್ಬೋದು, ಶಾಲೆಗೆ ಈ ದಿನ ರಜಾ, ನಂತರ ಬಿ ವಿ ಶಾಮಿಲಿ ಅವ್ರ ಜೊತೆ ಚಿನ್ನ ನೀನಾಗುತ್ತಿರೋ ಚಿತ್ರದಲ್ಲಿ ಆ ರಾಜ್ಕುಮಾರನ ಪಾತ್ರ, ಸಿಂಡ್ರೆಲಾ ಸಿಂಡ್ರೆಲಾ ಕತೆಯ ಕೇಳುವ ಬನ್ರೆಲಾ, ಅಪ್ಪು ಚಿತ್ರದಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗೆಳೆಯನ ಪಾತ್ರ ಇರ್ಬೋದು, ಕುಟುಂಬ ಚಿತ್ರದಲ್ಲಿ ನಮ್ಮ ಉಪ್ಪಿ ಸರ್ ಅವರೊಟ್ಟಿಗೆ ನಟಿಸಿದ ಆ ಮುಗ್ಧ ಸ್ನೇಹಿತನ ಪಾತ್ರ ಇರ್ಬೋದು. ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರು, ಸಾಕಷ್ಟು ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರು. ಸಡನ್ನಾಗಿ 2 ವರ್ಷದಿಂದ ನಮ್ಮಿಂದೆಲ್ಲ ದೂರ ಆದರು. ಅವರ ತಂದೆ ಒಬ್ಬ ಮಹಾನ್ ಸಂಗೀತ ಕಲಾವಿದ, ಸಂಗೀತ ನಿರ್ದೇಶಕ. ಆ ಮಗನನ್ನು ಕಳೆದುಕೊಂಡ ಆ ತಂದೆ ತಾಯಿ, ಆ ತಂದೆಯ ಕತೆ ಮಹಾಗುರುಗಳು ಹಂಸಲೇಖ ಅವ್ರ ಬಳಿ ಸಾಕಷ್ಟು ಚಿತ್ರಗಳಿಗೆ ಸಂಗೀತಗಾರರಾಗಿ ದುಡಿದ ಗೋಪಿ ಕೃಷ್ಣ ಅವ್ರ ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಲ್ಲಿ ನಮ್ಮ ಈ ನಿತಿನ್ ಹಾಗೂ ಗೋಪಿ ಅವರ ಕಥೆನ ಕೇಳೋಣ, ಮಾತಾಡೋಣ. ಬನ್ನಿ ಸ್ನೇಹಿತರೆ. ವೀಕ್ಷಕರೇ ನಮಸ್ಕಾರ. ಅಕ್ಷಯ ಸಾಯಿ ಪ್ಯಾರಡೈಸ್ ಇಲ್ಲಿ ಒಬ್ಬ ಅಪರೂಪವಾದ ಕಲಾವಿದರಿದ್ದಾರೆ, ಸಂಗೀತದ ಪುತ್ರ ಇದ್ದಾರೆ. ಆದರೆ ಇವರ ಜೀವನದಲ್ಲಿ ನಾನಿವಾಗ ಇಲ್ಲಿ ಹುಡುಕೊಂಬಂದಿರೋದಕ್ಕೆ ಮುಖ್ಯವಾದ ಕಾರಣ, ಇತ್ತೀಚೆಗಷ್ಟೇ ಫೇಸ್ಬುಕ್ಕಲ್ಲೆಲ್ಲ ಆ ಪೋಸ್ಟ್ ಸ್ವಲ್ಪ ವೈರಲ್ ಆಗಿದ್ದು. ತುಂಬ ಜನ ನನ್ನನ್ನು ಟ್ಯಾಗ್ ಮಾಡಿದ್ರು, ಇಂಟರ್ವ್ಯೂ ಮಾಡಿ ರಘುರಾಮ್ ಅವರೇ ಅಂತ ಸಾಕಷ್ಟು ಜನ ಹೇಳಿದ್ರು. ಅದರಲ್ಲೂ ಪರ್ಟಿಕ್ಯುಲರ್ಲಿ ನನಗೆ ವಾಟ್ಸಪ್ಗೆ ನಮ್ಮ ಲೋಣಿ ಸಾಗಲಿ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಮಧು ಅವರು ಒಂದು ವಾಟ್ಸಪ್ ಕಳಿಸಿ ರಘು ಇವ್ರದ್ದು ಮಾಡಿ ಅಂತ ಕೇಳಿದ್ರು. ತುಂಬ ಜನ ನೀವು ಕೇಳಿದ್ರಿ. ಗೋಪಿ ಕೃಷ್ಣ ಅಂತ ನಮ್ಮ ಮೈಸೂರು ಮೋಹನ್ ಏನಿದ್ದಾರೆ ಅವರ ಸ್ವಂತ ತಮ್ಮ ಹಂಸಲೇಖ ಸರ್ ಅವರ ಹತ್ರ ಸಾಕಷ್ಟು ಚಿತ್ರಗಳಿಗೆ ಸಂಗೀತಗಾರರಾಗಿ ಕೆಲಸ ಮಾಡಿದವರು. ಅವರು ಸಂಗೀತ ನಿರ್ದೇಶಕರು. ಅವ್ರ ಮನೆಗೆ ಬಂದಿದ್ದೀನಿ, ಬನ್ನಿ. ಅವರ ಕತೆ, ಅವರ ಮಗನ ಕತೆ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಪಾಪ ಅವರು ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಟ್ರು. ಏನು ಎಲ್ಲ ಹೋಗೋರು ಮನೇಲೆ ಮಾತಾಡೋಣ. ಬನ್ನಿ ವೀಕ್ಷಕರೇ, ಸ್ವಾಗತ ನಿಮಗೆ. ಇದು ನಮ್ಮ ಬೆಂಗಳೂರಿನ ಇಟ್ಮಾಡು ಏರಿಯಾ, ಬೆಟ್ಟದ ಮೇಲೆ ಬಂದಂಗಿದೆ. ಇದೇ ಅವ್ರ ಮನೆ, ಗೋಪಿ ಕೃಷ್ಣ ಅವ್ರನ್ನ ಬನ್ನಿ ಹೋಗಿ ಮಾತಾಡ್ಸೋಣ. ನಮಸ್ಕಾರ. ನಿಮ್ಮ ಹೆಸರು? ರಾಜು ಅವರೇ, ಗೋಪಿ ಕೃಷ್ಣ ಅವ್ರು ಇಲ್ಲೇ ಅಲ್ವಾ ಇರೋದು? ನಂಬರು 201. ಓಕೆ. ಎಷ್ಟು ವರ್ಷ? ತುಂಬಾ ಕಲಾವಿದರು, ಒಳ್ಳೆಯವರು ಸರ್. ಅವ್ರ ಮಗ ಇದಾದಾಗ ನೀವು ಇದ್ರಾ? ಇಲ್ಲ ಇದ್ರ? ಅವಾಗ ಇರಲಿಲ್ಲ. ಅವ್ರು ಹೇಳಿದ್ರು, ನಾವು ಮಗ ಆಯ್ತು ಹೋಗ್ಬಿಟ್ರು ಅಂತ ಅವ್ರು ಇವಾಗ ಗಂಡ ಹೆಂಡತಿ ಇಬ್ಬರೇ ಇರೋದು. ಓಕೆ. ಆರಾಮಿದ್ದೀರಾ ಅಲ್ವಾ? ಒಳ್ಳೆ ಕಲಾವಿದರು ಸರ್. ಓಕೆ, ಥ್ಯಾಂಕ್ ಯು. ಬ್ಯಾಗ್ ಇದು ಮುಂದೆ ತೊಗೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಗೋಪಿ ಸರ್ ಸ್ನೇಹಿತರೆ, ಇವರೇ ನಮ್ಮ ಗೋಪಿ ಕೃಷ್ಣ ಸರ್. ಸಂಗೀತದಲ್ಲಿ ತುಂಬ 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 ಸಾಧನೆ ಮಾಡಿರೋರು, ಕೆಲಸಗಳು ಮಾಡಿರೋರು. ನಮಗೆಲ್ಲ ಒಂದು ಮೆಮೊರಿ ಏನಂದರೆ, ನಾವೆಲ್ಲ ಅವಾಗ ಚಾನಲ್ ಡೇಸಲ್ಲಿ ಕೆಲಸ ಮಾಡ್ತಿದ್ವಿ. ಹಂಸಲೇಖ ಸರ್ ಹತ್ರ ಸಾರ್ ಕೆಲಸ ಮಾಡೋರು. ಹಂಸಲೇಖ ಸರ್ ನೋಡಬೇಕು ಅಂತ ನಾವು ಗೋಪಿ ಸರ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ಅವರು ಬಾ ಅಂತ ಹಿಂಗೆ ಕರೆಯೋರು. ಸೊ ಥ್ಯಾಂಕ್ ಯು ಗೋಪಿ ಸರ್, ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮಾತಾಡೋಣ ನಿಮ್ಮ ಎಲ್ಲ ವಿಚಾರಗಳನ್ನ. ನಿತಿನ್ ಅವ್ರ ವಿಚಾರನ ಕೇಳಿಕೊಂಡು ತುಂಬ ಜನ, ನೀವು ನಂಬಲ್ಲ, ನನಗೆ ಮೆಸೇಜ್ ಹಾಕಿದ್ರು. ಅದರಲ್ಲೂ ಒಬ್ಬರು ಪ್ರೊಡ್ಯೂಸರ್, ನಮ್ಮ ದೋಣಿ ಸಾಗಲಿ ಸಿನಿಮಾ ಪ್ರೊಡ್ಯೂಸರು ನನಗೆ ಕಳಿಸ್ಬಿಟ್ಟು ಮಾತಾಡ್ಸಿ ಸರ್, ಆ ಹುಡುಗನಿಗೆ ಏನಾಯಿತು ಏನೂ ಗೊತ್ತಿಲ್ಲ ಅಂತ. ಸೊ ನನಗೆ ಆಸೆ, ನಿಮ್ಮ ಜೀವನದ ಜೊತೆಗೆ ನಿತಿನ್ ಅವರು ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಿದರು. ಹಲೋ ಡ್ಯಾಡಿನಲ್ಲಿ ಇವತ್ತಿಗೂ ಅವ್ರು ಅಭಿನಯಿಸಿದ ಪಾತ್ರ ನಾವು ಮರ್ತಿಲ್ಲ. ಆ್ಯಂಡ್ ಅಪ್ಪು ಸಿನಿಮಾನಲ್ಲೂ ಮಾಡಿದ್ರು ಅಂತ ಕಾಣುತ್ತೆ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ. ಯಾವ ಸಿನಿಮಾ? ಆಗ ಮಕ್ಕಳೆಲ್ಲ ಇದ್ರಲ್ಲ, ಶಾಂತಿಕ್ರಾಂತಿನ? ಶಿವಮೊಗ್ಗ ಡೈರೆಕ್ಷನ್ ಜಾಣ. ಜಾಣಲ್ಲೂ ಮಾಡಿದ್ದ. ಅವಾರ್ಡ್ ಪಿಕ್ಚರ್ಗಳು ಒಂದು 4-5 ಮಾಡಿದ್ದ. ವ್ಯೂಹ ಎಲ್ಲ ಸ್ಟೇಟ್ ಅವಾರ್ಡ್ ಬಂದಿರೋ ಪಿಕ್ಚರ್ಗಳು. ಆಮೇಲೆ ಸೀರಿಯಲ್ ಡೈರೆಕ್ಟಾಗಿ ಮಾಡೋದು. ಎಷ್ಟು ವರ್ಷ ಆಯಿತು ಅವ್ರ ಕಾಲವಾಗಿ? 2 ವರ್ಷ ಆಯಿತಾ? 2.5 ವರ್ಷ. ಎಷ್ಟು ಏಜ್ ಅವ್ರಿಗೆ? 38 ವರ್ಷ. ನಿಜವಾಗ್ಲೂ ಸ್ನೇಹಿತರೆ, ಆ ಕತೆ ತುಂಬ ತುಂಬ ಒಂದು ಹಿರಿಯರಾಗಿ ನನಗೆ ಅದನ್ನು ಮಾತಾಡೋದಕ್ಕೆ ಇವ್ರ ಹತ್ರ ಸ್ವಲ್ಪ ಮುಜುಗರ ಆಗುತ್ತೆ. ಆದರೆ ನೀವು ಕೇಳಿದಿರ, ಅವರು ಒಪ್ಕೊಂಡ್ರೆ ಅದ್ರ ವಿಚಾರ ಮಾತಾಡ್ತೀನಿ. ಜೊತೆ ಗೋಪಿ ಅವ್ರ ಕತೆ ತುಂಬ ಇದೆ. ಅವರೊಬ್ಬರು ಸಂಗೀತಗಾರಾಗಿ ದುಡಿದಿರೋ ಕತೆ ತುಂಬ ಇದೆ. ಎಲ್ಲವೂ ಮಾತಾಡೋಣ. ಸರ್ ಹೋಗೋಣ, ಮಳೆ ಮಾತಾಡೋಣ. ಸೊ ಸ್ನೇಹಿತರೆ, ನಾಳೆಯಿಂದ ಗೋಪಿಯವರ ಸರಣಿ ಪ್ರಾರಂಭ ಆಗುತ್ತೆ. ಸರ್, ನಿಮ್ಮ ಮಗನ ಬಗ್ಗೆ ಕೇಳಿರೋರಿಗೆ, ಹಾಗೆ ನಿಮ್ಮ ಜೀವನನ ತಿಳ್ಕೊಬೇಕು ಅಂತಿರೋ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
ಏನಿಲ್ಲ ಎಲ್ಲ ವಿಷಯ ಮಾತಾಡಿಸ್ತೀವಿ, ಎಲ್ಲ ಹೇಳ್ತೀವಿ ಒಂದೊಂದಾಗಿ. ಎಲ್ಲ ನಾಳೆ ನಮ್ಮ ಗೋಪಿಯವರ ಮನದಾಳದ ಮಾತು, ಅವರ ಮನೆ ಒಳಗಡೆ ಹೋಗೋಣ, ಅವ್ರ ಮನಸ್ಸಿನೊಳಗಡೆ ಹೋಗೋಣ, ಅವರ ಮಗ ನಿತಿನ್ ಅವ್ರ ಬಗ್ಗೆ ಮಾತಾಡೋಣ. ನೀವೆಲ್ಲ ಕೇಳಿರುವ ಆ ಪುಟ್ಟ ಕಲಾವಿದನ ಜೀವನ ಚರಿತ್ರೆಯನ್ನು ಅವರ ತಂದೆಯ ಮೂಲಕ ಹಾಗೂ ಅವರ ತಂದೆಯ ಜೀವನ ಚರಿತ್ರೆಯನ್ನು ದಾಖಲಿಸೋಣ. ಬನ್ನಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ನಾಳೆಯಿಂದ ಸರಣಿ ಪ್ರಸಾರ ಆಗುತ್ತೆ.